ರಕ್ತದ ಗುಂಪುಗಳಲ್ಲಿ ಅನೇಕ ವಿಧಗಳಿವೆ. ಎ ಪಾಸಿಟಿವ್, ಬಿ ಪಾಸಿಟಿವ್, ಈ ತರದ ಒಂದು ಗುಂಪುಗಳ ಪೈಕಿ ಬಾಂಬೆ ಬ್ಲಡ್ ಅನ್ನುವಂಥದ್ದು ಕೂಡ ಈಗ ಅತ್ಯಂತ ಇರುವಂತಹ ಒಂದು ಗುಂಪು. ಇದು ಬಹಳ ಅಪರೂಪ, ಕೆಲವರಲ್ಲಿ ಮಾತ್ರ ಇರುತ್ತೆ. 5 ಲಕ್ಷಕ್ಕೆ ಒಬ್ಬರಿಗೆ ಒಂದು ಈ ತರದ ರಕ್ತದ ಗುಂಪು ಇರುತ್ತೆ. ಈಗ ಅದರ ಅವಶ್ಯಕತೆ ಇರುವಂತ ಪರಿಸ್ಥಿತಿಯಲ್ಲಿ ಈ ಹುಡುಕಾಟ ಅನ್ನುವಂಥದ್ದು ಬಹಳ ಕಷ್ಟ. ಭದ್ರಾವತಿ ಒಬ್ಬರು ರೋಗಿಯವರಿಗೆ ಗಂಗಾವತಿ ಒಬ್ಬ ರಕ್ತದಾನಿ ಬಂದು ಶಿವಮೊಗ್ಗದಲ್ಲಿ ಈ ತರದ ಬಾಂಬೆ ಬ್ಲಡ್ ರಕ್ತದಾನ ಮಾಡಿದ್ದಾನೆ. ಬಹಳ ಇದು ಮಾನವೀಯತೆಯ ಪ್ರಶ್ನೆ. ಇದು ಆತ ಒಂದು ಬ್ಲಡ್ ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಗಂಗಾವತಿಯಿಂದ KSRTC ಬಸ್ ಅಲ್ಲಿ ಬಂದು ರಕ್ತದಾನ ಮಾಡುವ ಮೂಲಕ ತನ್ನ ಮಾನವೀಯತೆಯನ್ನ ಮೆರೆದರೆ. ಇದು ಹೇಗೆ ಏನು ಅನ್ನುವಂಥದ್ದು ಈ ಸ್ಟೋರಿಯಲ್ಲಿ ಇದೆ ನೋಡಿ. ಕಾಲಿಂಗ್ ಮಾಡಿದರು ಇವರು ಪೇಷಂಟ್ ಕಡೆಯಿಂದ. ಅವರು ಮಗ ಕುಂಗಮ್ಮ ಅಂತೇಳಿ ಅವ್ರ ಮಗ ನಮಗೆ ಫೋನ್ ಮಾಡಿದ್ರು. ಒಟ್ಟ ಕುಂಗಮ್ಮ, ನಾವು ಇಂಥ ಆಸ್ಪತ್ರೆಗೆ ಇದೀವಿ, ನಿಮ್ ಬಾಂಬೆ ಪಾಸಿಟಿವ್ ಅಂತೆಲ್ಲ ಬಂದು ನಮಗೆ ಸಹಾಯ ಮಾಡ್ರಿ, ರಕ್ತದಾನ ಮಾಡ್ರಿ, ಒಂದು ಜೀವ ಉಳಿಸ್ರಿ ಅಂತೇಳಿ ಅವ್ರ ಮಗ ನಮಗೆ ಕಾಲಿಂಗ್ ಮಾಡಿದ. ನಿಮಗೆ ಒಂದು ಜೀವನ ಉಳಿಸಕ್ಕೆ ನಾವು ಶಿವಮೊಗ್ಗದಲ್ಲಿ ಯಾರೇ ಆಸ್ಪತ್ರೆ ಇರಲಿ ರಕ್ತ ಬೇಕಂದ್ರೆ ಯಾವುದೇ ಪಾಸಿಟಿವ್ ಅಲ್ಲಿ ನಾವು ಒಳ್ಳೆ ವ್ಯವಸ್ಥೆ ಮಾಡಿ ಒಂದು ಪ್ರಾಣ ಉಳಿಸಕ್ಕ ನಾವು ಅಂತ ಕೆಲಸ ಮಾಡ್ತಾ ಇದೀವಿ ಅಂತೇಳಿ. ಗಂಗಾವತಿ ಇಲ್ಲಿಂದ 300 ಕಿಲೋಮೀಟ್ರು ಗಂಗಾವತಿ ಟು ಶಿವಮೊಗ್ಗಕ್ಕೆ ಬೆಳಗ್ಗೆ 10 ಗಂಟೆಗೆ ಬಿಟ್ಟವರು 4 ಗಂಟೆ ಸುಮಾರು ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಬಂದು ರಕ್ತದಾನ ಬಾಂಬೆ ಪಾಸಿಟಿವ್ 5 ಲಕ್ಷಕ್ಕೆ ಅಥವಾ 4 ಲಕ್ಷಕ್ಕೆ ಒಬ್ರಿಗೆ ಇರ್ತದಂತೆ ಸರ್. ಅದು ಈ ಪಾಸಿಟಿವ್ ಇದು 10ನೇ ಬಾರಿಗೆ ನಾನು ರಕ್ತದಾನ ಮಾಡ್ತಾ ಇರೋದು. ಬಾಂಬೆ ಪಾಸಿಟಿವ್ ಅಂತಂದ್ರೆ ನಮಗೆ ಒಂಥರ ಯಾರಿಗ ಕೇಳಿದ್ರೆ ಇದು ಯಾವ ಬಾಂಬೆ ಪಾಸಿಟಿವ್ ಯಾವ ಮದರಸ್ ನಮಗೆ ಗೊತ್ತಿಲ್ಲಲ್ಲ ಅಂತಾರೆ. ನನಗೆ ಕೂಡ ಗೊತ್ತೇ ಇದ್ದಿಲ್ಲ. ಬರೀ ಓ ಪಾಸಿಟಿವ್ ಅಂತ ಹೇಳಿದ್ರೆ ಗಂಗಾವತಿಯಲ್ಲಿ ಹೋಗಿ ಕೊಡಕ್ಕೆ ಹೋದ್ರೆ ನನಗೆ ಊಟ ಮಾಡಿದ ತಕ್ಷಣ ಓ ಪಾಸಿಟಿವ್ ಅಂದ್ರೆ ನೀವು ಯಾಕೆ ತಗೊಂಬೋಗಲ್ಲ ಅವ್ರು ಕ್ವಶನ್ ಹಾಕಿ ಕೇಳಿದಾಗ ಅವ್ರು ಹೇಳಿದ್ರು ನಮ್ಗೆ ಗಂಗಾವತಿಯಲ್ಲಿ ಇಂದು ಓ ಪಾಸಿಟಿವ್ ಬಾಂಬೆ ಅಂತೇಳಿ ಎಲ್ಲೋ 4 ಲಕ್ಷ ಅಥವಾ 5 ಲಕ್ಷಕ್ಕೆ ಒಬ್ರಿಗೆ ಇರ್ತೈತಿ. ನೀವು ಬರಲ್ಲ ಸರ್, ನೀವು ಕೊಡ್ತೀವಿ ಯಾರು ನಿಮ್ಮ ಜೀವ ಉಳಿಸ್ಬೇಕಂದ್ರೂ ನಿಮಗೆ ಜೀವ ಉಳಿಸ್ಬೇಕಂದ್ರೆ ಮತ್ತೊಬ್ಬರು ಬರಲ್ಲ. ಯಾರೋ ಅಂತ ಅಕಸ್ಮಾತ್ ಇದ್ನಂದ್ರೆ ಅಂತಾರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡು ನೀವು ಅವ್ರು ನಿಮಗೆ ಅನುಕೂಲ ಆಗಿ ಹೋಗ್ಬೇಕಾಗತ್ತೆ. ಇದು ಸಿಗೋದು ಅಪರೂಪ. 5 ಲಕ್ಷಕ್ಕೆ ಒಬ್ರಿಗೆ ಇರ್ತೈತೆ ಅಂತ ಆ ಸರ್ ತಿಳಿಸಿದ್ದಾರೆ ನಮಗೆ. ಸರ್ ಬಿ ಉಮೇಶ್ ಅಂತೇಳಿ, ಗಂಗಾವತಿ ತಾಲೂಕು ಹೆಬ್ಬಾಳದಲ್ಲಿ ನಿವಾಸಿಯಾಗಿರ್ತೀನಿ. ಈ ಶಿವಮೊಗ್ಗ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯಲ್ಲಿ ಭದ್ರಾವತಿ ಪೇಷಂಟ್ ಕೊಂಗಮ್ಮ ಅಂತ 59 ವರ್ಷ ವಯಸ್ಸು. ಆ ಎಮ್ಮಂಗೆ ಹೊಟ್ಟೆನಲ್ಲಿ ಗಡ್ಡೆ ಅಂತ ಒಂದು ಪ್ರಾಬ್ಲಮ್ ಇದೆ ಅಂತ ತಿಳಿಸಿದ್ರು. ಅವ್ರದ್ದು ರಕ್ತದ ಮಾದರಿ ಯಾವುದು ಅಂತ ತರಿಸಿದಾಗ ಅತಿ ವಿರಳವಾದಂಥ ರಕ್ತ ಓ ಪಾಸಿಟಿವ್ ಬಾಂಬೆ ಬ್ಲಡ್ ಅಂತ ಗೊತ್ತಾಯ್ತು. ಅದನ್ನು ತರಿಸ್ಲಿಕ್ಕೆ ಭಾಳ ಶ್ರಮ ಪಡ್ಬೇಕು. ಯಾಕಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ ಅಂಥ ರಕ್ತದಾನಿಗಳು ತುಂಬ ಕಮ್ಮಿ ಇದ್ದಾರೆ. ಇದ್ರೂ ಕೂಡ ಅದು ಸಿಕ್ಕಿರೋದು ಕಷ್ಟ. ಅಂಥ ಸಮಯದಲ್ಲಿ ಹುಬ್ಳಿಯಲ್ಲಿ ನಾವು 2 ಡೋನರ್ನ ಕರೆಸ್ಬಿಟ್ಟು ಅಲ್ಲಿನ ರಕ್ತದಾನಿ ಒಳಗದ ಸಂಜೀವ್ ಅಂತೇಳಿ ಒಬ್ರು ಇದ್ದಾರೆ, ಅವ್ರ ಸಹಾಯದಿಂದ ನಾವು ಅಲ್ಲಿ 2 ಯೂನಿಟ್ ಬ್ಲಡ್ನ ತರಿಸಿದ್ವಿ. ಅದಾದಮೇಲೆ ಇನ್ನೂ 1 ಯೂನಿಟ್ ಬೇಕು ಅಂತ ಬ್ಲಡ್ ಬ್ಯಾಂಕಲ್ಲಿ ಆಪ್ರೇಷನ್ ಎಲ್ಲ ಆದಮೇಲೆ ಬ್ಲಡ್ಡು ಸ್ವಲ್ಪ ಅವಶ್ಯಕತೆ ಇದೆ, ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತಂದಾಗ ಇನ್ನೊಂದು ಬಾಟ್ಲು ಬೇಕು ಅಂತಂದಾಗ ನಾವು ಉಮೇಶ್ ಅಂತೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಮಗ ಎಲ್ಲರದ್ದು ಜೊತೆಗೆ ಇಲ್ಲೇ ಇದ್ದಾರೆ, ಅವ್ರ ಮಗನೂ ಇಲ್ಲೇ ಇದ್ದಾರೆ. ಅವ್ರಿಗೆ ಬೇಕು ಅಂತಂದಾಗ ಅಲ್ಲಿಂದ ಗಂಗಾವತಿಯಿಂದ 300 ಕಿಲೋಮೀಟರ್ ಪ್ರಯಾಣ ಮಾಡಿ ಆ ರಕ್ತದ ಮಹತ್ವ ಏನು ಅಂತ ಅನ್ನೋದು ಅರ್ಥ ಮಾಡ್ಕೊಂಡು ಅವರು ಆ ಪೇಷಂಟಿಗೆ ಉಪಯೋಗ ಆಗಲಿ ಅಂತ ಬಂದು ಅಲ್ಲಿಂದ ರಕ್ತದಾನ ಮಾಡಿ ನಿಸ್ವಾರ್ಥವಾಗಿ ರಕ್ತದಾನ ಮಾಡಿದರು. ಇವರಿಗೆ ನಮ್ಮ ಶಿವಮೊಗ್ಗ ನಗರದ ಜನತೆಯಿಂದ ರಕ್ತದಾನಿಗಳಿಂದ ಇನ್ನೊಂದಷ್ಟು ಅಂತ ಸ್ಫೂರ್ತಿ ಬರಲಿ ಅಂತೇಳಿ ರಕ್ತದಾನಕ್ಕೆ ಮಹತ್ವ ಏನು ಅಂತ ಅವರಿಂದ ನಾವು ಕಲಿಬೇಕಾಗತ್ತೆ. ಇದು ಬಾಂಬೆ ಬ್ಲಡ್ ಅಂತಲ್ಲ, ಇವ್ರದ್ದು ಬಾಂಬೆ ಬ್ಲಡ್ಡಿಗೆ ಅಷ್ಟೊಂದಿದೆ. ಎಲ್ಲ ರಕ್ತಕ್ಕೂ ಕೂಡ ರಕ್ತದಾನಿಗಳು ಮುಂದುವರೆದು ರಕ್ತದಾನ ಮಾಡಬೇಕು ಅಂತ ಈ ಮೂಲಕ ನಾನು ಬೇಡ್ಕೊಂತೀನಿ. ನಾನು ಒಬ್ಬ ರಕ್ತದಾನಿ ಅಂತ ಹೇಳ್ಕೊಳಕ್ಕೆ ನನಗೂ ಹೆಮ್ಮೆ ಇದೆ. ನನ್ನ ಹೆಸರು ರಂಜನ್ ಅಂತೇಳಿ, ಶಿವಮೊಗ್ಗದ ರಕ್ತದಾನಿ ನಾನು ಕೂಡ.